ಬಾರಪ್ಪ ಬಾರೋ, ಮನೆ ಮನೆ ಮುದ್ದೆ ಮಾರಿ ಗುಡಿ ನಿದ್ದೆ. ಏನು ಕೈ ನೋಡ್ಕೊಂಡ್ ಬರ್ತಾ ಇದೆ? ಆ ಹುಡುಗಿ ಏನಂದ? ಆ ಹುಡುಗಿ ನನ್ನನ್ನು ನೋಡಿ ಇಷ್ಟಪಟ್ಲು. ನೋಡಿದ್ರಿಯಾ, ಈಗಿನ ಕಾಲ ಗಂಡೆಗಳಿಗೆ ಇಂಥ ಗಂಡೆಗಳು ಕಂಡ್ರೆ ಇಷ್ಟ, ನಿಮ್ಮಂತ ಡಂಕಲ್ಗಳಲ್ಲ. ಅದು ಡಂಕಲ್ ಅಲ್ಲ ಪುಟ್ಟಕ್ಕ, ಅಂಕಲ್. ಹಿಡಿದ್ರೆ ಚಾಡ. ಆಮೇಲೆ ಪುಟ್ ಮಲಿ ಮಾತು ಜಾಸ್ತಿ ಆಯ್ತು, ಒಳಕ್ ಹೋಗು. ಬಾಬಣ, ನಾನು ಇಲ್ಲೇ ಇರ್ತೀನಿ ಬಿಡಿ. ನಾವು ಗಂಡಸರು ಮಾತಾಡ್ಬೇಕಾದ್ರೆ ಏನ್ ಮಾಡಿ ಒಳಕ್ ಹೋಗು. ಇಷ್ಟೊತ್ತು ಗಂಟ ನಿಮ್ ಜೊತೆಲೆ ತಾನೇ ಮಾತಾಡ್ತಾ ಇದ್ದದ್ದು. ಆಮೇಲೆ ಪುಟ್ ಮಲಿ ನಾ ಹೇಳ್ದದು ನಾವು ಮಾತಾಡ್ಬೇಕಾದ್ರೆ ಹೋಗಿ ಕಾಪಿ ಗೀಪಿ ಕಾಯಿಸ್ಕೊಂಬ ಅಂತ. ಆಯ್ತು ಬಾಬಣ, ತರ್ತೀನಿ. ರೀ ಗೌಡ್ರೆ, ಪುಟ್ಟಮಲ್ಲಿಯವ್ರ ಜೊತೆ ಸ್ವಲ್ಪ ನಿಧಾನಕ್ಕೆ ಮಾತಾಡ್ರಿ. ಜಿಂಕೆ ಮೇಲೆ ಹುಲಿ ಎಗ್ರದಂಗೆ ಆಡ್ಬೇಡಿ. ಅಣ್ಣಪ್ಪನವ್ರಿ, ಅವ ನನ್ನೇನ್ರು, ನಾ ಏನ್ ಬೇಕಾದ್ರು ಮಾತಾಡ್ತೀನಿ, ಅದನ್ನ ಕೇಳಕ್ ನೀವ್ಯಾರ? ಇದು ನನ್ನ ಅಟ್ಟಿ, ಇಲ್ಲಿ ನಾನೇ ರಾಜ. ಲೇ, ನಿನ್ ಲೈಕ್ ಇಟ್ ಮನೆ ಹಾಳಾಗ. ಅವಳು ನಿನ್ನಲ್ಲಿ ಏನ್ ನೋಡಿ ಇಷ್ಟಪಟ್ಲ? ನಿಮ್ಮ ಹತ್ರ ಏನಿಲ್ಲವೋ ಅದು ನನ್ನ ಹತ್ರ ಇದೆ ಅಂತ ನೆನ್ಸ್ಕೊಂಡು ಇಷ್ಟಪಟ್ಲು. ಪ್ರೀತಿ ತೊಂದ್ರೆ ಇಲ್ಲ, ಅವೇನೋ ಪ್ರೀತಿ ಮಾಡ್ತೀನಿ ಅಂದ, ಅದಕ್ಕೆ ನೀ ಏನಂದೆ? ಇನ್ನೆಂತ ಹೇಳುದು, ನಿಮ್ಮ ಅಜ್ಜಿ ಸೋಂಕಿ ಐ ಲೈಕ್ ಇಟ್ ಅಂದೆ. ನನಗೆ ಈ ಪಟಿ ಅವಮಾನ ಆಯ್ತದೆ ಅಂತ ನಾ ಕನಸು ಮನ್ಸಲು ಅನ್ಕೊಂಡ್ರಿಲ್ಲ. ಇಷ್ಟು ದಿನ ಕಾಪಾಡ್ಕೊಂಡ್ ಬಂದಿದ್ದೆಲ್ಲ ನೀರ್ಲು ಕೊಚ್ಕೊಂಡ್ ಹೊಂಟೋಯ್ತು. ಅಷ್ಟೇ ಅವಮಾನ ಆಗ್ಲಿಲ್ಲ ಗೌಡ್ರೆ, ನನಗೂ ಅವಮಾನ ಆಗ್ಬೇಕು. ನಿಮ್ಗಾಗಿದ್ದು ಒಂಥರ ಸರಿಕಂಬುಡಿ ಅಣ್ಣ ಯಪ್ಪನವ್ರೆ. ನೀವು ಬೆಳಿ ಹಾಲು ಕುಡ್ಕೊಂಡು ಬೆಳಿ ಓತಿಕೆ ತರ ಇದಾರಿ, ಬೇಜಾರು ಮಾಡ್ಕೊಳಕ್ ನಂತರ ಗಟ್ಟಿ ಮುಟ್ಟಾಗಿದ್ದಾರಿ. ನಾನ್ ನೋಡಕ್ ಸಣ್ಣಕ್ಕಿರ್ಬೋದು, ಆದ್ರೆ ನಿಮ್ಗಿಂತ ತಾಕತ್ತಾಗಿದ್ದೀನಿ. ನಾನು ಮನ್ಸು ಮಾಡಿದ್ರೆ ಒಂದೇ ಬೆರಳಲ್ಲಿ ನಿಮ್ಮ ನೆತ್ತಿ ಬಿಸಾಕ್ಬಿಡ್ತೀನಿ. ನಿಮ್ ತಾಕತ್ತೇನ ಅಂತ ನನಗ್ ಗೊತ್ತಿಲ್ವಾ? ಜಗಳ ಮಾಡಕ್ಕೆ ಇಲ್ಲಿ ಕರ್ಕೊಂಬಂದ್ರ? ಅಣ್ಣಪ್ಪನವ್ರೆ, ನಿಮ್ ಜೊತೆಗೆ ಜಗಳ ಮಾಡಿ ಯಾನ್ ಸಾಧಿಸ್ಬೇಕು? ನಾವು ನಂಬ್ಕೊಂಡಿರೋರೇ ನಮ್ಗೆ ಅವಮಾನ ಮಾಡಿದ್ರಲ್ಲ, ಆ ದುಃಖನ ನನ್ ಕಲ್ ತಡ್ಕೊಳಕ್ ಆಗ್ತಾ ಇಲ್ಲ. ನಂದು ಸೇಮ್ ಪ್ರಾಬ್ಲಮ್ ಗೌಡ್ರೆ. ನಾನು ಯಾರನ್ನ ದೇವತೆ ಅನ್ಕೊಂಡಿದ್ನೋ ಅವ್ರು ನನ್ಗೆ ಇಷ್ಟೊಂದು ಅವಮಾನ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅಣ್ಣಪ್ಪನವ್ರೆ, ನಾನ್ ಹೇಳ್ತಾ ಇರೋದು ನನ್ನ ಹೆಂಡ್ರು ಪುಟ್ಮಲಿ ಬಗ್ಗೆ. ನಾನು ಮಾತಾಡ್ತಿರೋದು ನನ್ನ ಹೆಂಡತಿ ಮಧುರನ್ ಬಗ್ಗೆ. ತೊಂದ್ರೆ ಇಲ್ಲ, ಆದ್ರೂ ನಮ್ಮ ಹೆಂಡ್ರು ನಮ್ಗೆ ಈ ಪಟ್ಟಿ ಅವಮಾನ ಮಾಡ್ತಾರೆ ಅಂತ ನಾನ್ ಅನ್ಕೊಂಡ್ರಿನಿಲ್ಲ. ಮದುವೆ ಆಗಟ್ಟ ನಾವು ದೇವರುಗಳು, ಮದುವೆ ಆದ್ಮೇಲೆ ದಯ್ಯಗಳು. ಅದಕ್ಕೆ ಗೌಡ್ರೆ ಹೇಳೋದು ಮದ್ವೆ ಆಗ್ಬಾರ್ದು ಅಂತ. ನನ್ನ ಫ್ರೆಂಡ್ ಪ್ರಸನ್ನ ಬಡ್ಕೊಂಡ, ಮದ್ವೆ ಆಗ್ಬೇಡ ಕಣೋ, ಮದ್ವೆ ಆಗ್ಬೇಡ ಕಣೋ ಅಂತ. ಅವ್ನು ಮಾತು ಕೇಳದೆ ಮದ್ವೆ ಆಗಿದ್ದಕ್ಕೆ ಈಗ ಅನುಭವಿಸ್ತಾ ಇದ್ದೀನಿ. ಅಣ್ಣಪ್ಪನವ್ರೆ, ನಿಮ್ ಫ್ರೆಂಡು ಪ್ರಸನ್ನ ಮಾತು ಕೇಳ್ಕೊಂಡು ಮದುವೆ ಆಗದೆ ಇದ್ರೆ ಸಮಾಜ ಸುಮ್ಮನ್ ಬಿಟ್ಟದ. ಮದುವೆ ಆದ್ರೂ ಒಂಥರ ಮಾತಾಡ್ಕತ್ತಾರೆ, ಆಗದೆ ಇದ್ರೆ ಇನ್ನೊಂಥರ ಮಾತಾಡ್ಕತ್ತಾರೆ. ನನಗ್ ಬರ್ತಿರೋ ಕೋಪಕ್ಕೆ ಆ ಶಾಕುನ ಚಾಕು ತಗೊಂಡು ಚುಚ್ಚಿ 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 ಸಾಯಿಸ್ಬಿಡ್ಬೇಕು ಅನಿಸ್ತಿದೆ. ಇಷ್ಟಕ್ಕೆಲ್ಲ ಅವಳೇ ಕಾರಣ ರೀ. ಅಣ್ಣಪ್ಪನವ್ರೆ, ಹೆಣ್ಣೆಕ್ಳಿಗೆ ಹಂಗೆಲ್ಲ ಮಾಡಕ್ ಆಗಲ್ಲ. ಒಟ್ನಲ್ಲಿ ನಮ್ತನನ ನಾವು ಕಳ್ಕೊಂಬಿಟ್ಟು. ಇವ್ರು ಬೇರೆ ಬಂದ್ರು, ಸಿಗ್ನಲ್ ಅಲ್ಲಿ ಭಿಕ್ಷೆ ಬಿಡೋರು. ಎಂತದ್ದು ಬೈಕಂಡಂಗಿತ್ತ? ನಿಮಗ್ ಬೈಯಕ್ಕಾಗತ್ತೆ ಇನ್ಸ್ಪೆಕ್ಟ್ರೆ? ಏನ್ ಈ ಕಡೆ ಬಂದಿದ್ದು? ಸುಂದ್ರಿ ಮೇಡಮ್ ಅನ್ ಕಾಂಬ ಅಂದಳಿ ಮನೆಗೆ ಹೋಯ್ದಿದೆ ಮರ್ರೆ. ಆರಲ್ಲಿ ನನ್ನ ಮಾನ ಮರ್ಯಾದೆ ಹರಾಜಾಯ್ತು ಮರ್ರೆ. ಜೀವಮಾನದಲ್ಲಿ ಯಾರು ನಂಗೆ ಆ ನಮ್ನಿ ಅವಮಾನ ಮಾಡಿರಲ್ಲ. ಅದಕ್ಕೆ ಬಜರಂಗಿ ಅವ್ರ ಹೇಳೋದು, ಬಾಗಲ್ ತೆಗದ ಅಂತ ಕಾಲಿಡೋದಲ್ಲ, ಕಾಲಿಟ್ರೆ ಈ ತರ ಕಾಲ್ ಮುರ್ಕೊಂಡ್ ಬರ್ಬೇಕಾಯ್ತದೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.